ಪ್ರಧಾನಮಂತ್ರಿಗಳನ್ನು ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸ್ತೇನೆ. ರಿಸರ್ವೇಷನ್ ಮಾಡ್ತೀವಿ ಅಂತೇಳಿ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ. ಯಾಕಂದರೆ ಇವರು ಇತಿಹಾಸ ನೋಡಿದ್ರೆ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜಾತಿ ಗಣತಿ ಆಗಲೇಬೇಕು. ದಟ್ ಈಸ್ ಅವರ್ ಸ್ಟ್ಯಾಂಡ್, ದಟ್ ಈಸ್ ಅವರ್ ಪಾರ್ಟಿ ಸ್ಟ್ಯಾಂಡ್, ದಟ್ ಈಸ್ ಅವರ್ ಖರ್ಗೆ ಸ್ಟ್ಯಾಂಡ್, ದಟ್ ಈಸ್ ಅವರ್ ರಾಹುಲ್ ಗಾಂಧಿ ಸ್ಟ್ಯಾಂಡ್. ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಸ್ವಾಗತ ಮಾಡ್ತೇನೆ. ಪ್ರಧಾನಮಂತ್ರಿಗಳನ್ನು ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸ್ತೇನೆ. ಕಾರಣ ಯಾಕಂದರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಜಾತಿ ಗಣತಿ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದರು ಮತ್ತು ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾಯಿದ್ರು. ಜಾತಿ ಗಣತಿ ಆಗಬೇಕು. ಇನ್ನೊಂದು ಒತ್ತಾಯ ಏನು ಮಾಡ್ತಾಯಿದ್ರು ಅಂತಂದರೆ 50% ಸೀಲಿಂಗ್ ಏನಿದೆ, 50% ರಿಸರ್ವೇಷನ್ ಸೀಲಿಂಗ್ ಏನಿದೆ, ಆ ಸೀಲಿಂಗು ಸಡಿಲ ಆಗಬೇಕು. ಜನಸಂಖ್ಯೆಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು. ಜೊತೆಗೆ ಅವರೆಲ್ಲರಿಗೂ ಕೂಡ ಅವ್ರ ಜನತೆಗೆ ಅನುಗುಣವಾಗಿ ಮೀಸಲಾತಿನೂ ಕೂಡ ಕೊಡಬೇಕು. ಈ ಸೀಲಿಂಗ್ 50% ಸೀಲಿಂಗ್ ಯಾವಾಗ ಮಾಡಿದ್ರು ಅಂತಂದರೆ 1992 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಈ ಸೀಲಿಂಗನ್ನು ಸುಪ್ರೀಂ ಕೋರ್ಟ್ನವರು ಹೇರಿದರು. ಅವತ್ತು ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ನವ್ರದ್ದು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗನ್ನು ಇತ್ತು. ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂಥ ಅಥವಾ ವೈಜ್ಞಾನಿಕವಾದಂಥ ಕಾರಣ ಇರಲಿಲ್ಲ. ಆದರೂ ಸುಪ್ರೀಂ ಕೋರ್ಟ್ನವರು ಈ 50% ಸೀಲಿಂಗನ್ನು ಇಟ್ಟಿದ್ದರು. ಅದು ಈ 50%ನ್ನು ತೆಗಿಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು. ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು. ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಒತ್ತಡ ಜಾಸ್ತಿ ಆದದ್ರಿಂದ, ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದ ಒತ್ತಡಕ್ಕೆ ಸಿಕ್ಕಿ, ಮತ್ತು ನಾವು ಮೊನ್ನೆ ಏಪ್ರಿಲ್ 9ನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು AICC ಕನ್ವೆನ್ಷನ್ ಮಾಡೋದು, ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದು. ಬರೀ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರಲಿಲ್ಲ, ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು. ಜೊತೆಗೆ ನನಗೆ ಬಹುಶಃ ನಿನ್ನೆ ಆತುರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ, ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು BJPಯವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ. ಇನ್ನೊಂದು ಒತ್ತಾಯ ಏನು ಮಾಡಿದ್ದಾರೆ, ನಿನ್ನೆ ರಾಹುಲ್ ಗಾಂಧಿಯವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನು ಮಾಡಿದ್ದಾರೆ ಅಂತಂದರೆ, ನೀವು ಯಾವಾಗಲಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ, ಅದು ಮಹಿಳಾ ಮೀಸಲಾತಿ ಕಾಯ್ದೆ ಥರ ಆಗಬಾರ್ದು, ಅದು ತೀರ್ಮಾನ ಆಗಿದೆ ಯಾವತ್ತಿನಿಂದ ಮಾಡ್ತೀವಿ ಅಂತ ಕರಾರುವಾಕ್ಕಾಗಿ ಹೇಳಿಲ್ಲ, ಆ ಥರ ಆಗಬಾರ್ದು. ಕೂಡಲೇ ಜನಗಣತಿನೂ ಆಗಬೇಕು, ಜಾತಿ ಗಣತಿನೂ ಆಗಬೇಕು. ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು.
ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವರಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಎಷ್ಟು % ವಿದ್ಯಾವಂತರಾಗಿದ್ದಾರೆ, ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು % ಮೀಸಲು ಇದಾಗಿದೆ, ವಿದ್ಯಾವಂತರಾಗಿದ್ದಾರೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಅವರ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗಬೇಕು. ದೆನ್ ಓನ್ಲಿ ಅವರನ್ನು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ನಾವು 2015ರಲ್ಲೇ ನಾನು ತೀರ್ಮಾನ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ. ಸೊ ಅದನ್ನು ಆ ರಿಪೋರ್ಟು ನಾನು 2015 ಇದರಲ್ಲೇ ಇತ್ತು. ಆದರೆ ಅದನ್ನು ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಸರ್ಕಾರ ಇರಲಿಲ್ಲ, ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ. ಅದಾದಮೇಲೆ 4 ವರ್ಷಗಳ ಕಾಲ ಅಲ್ಲ 5 ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ದರು 1 ವರ್ಷ, ಆಮೇಲೆ 4 ವರ್ಷ ಯಡಿಯೂರಪ್ಪ ಇದ್ದರು, ಆಮೇಲೆ ಬೊಮ್ಮಾಯಿ ಇದ್ದರು, ಬಸವರಾಜ ಬೊಮ್ಮಾಯಿ ಇದ್ದರು. ಅದನ್ನು ರಿಪೋರ್ಟನ್ನು ತಗೊಳ್ಳಲಿಲ್ಲ. ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡದ್ದು. ಈಗ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀವಿ. ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಆ್ಯಂಡ್ ಟೇಕ್ ಎ ಡಿಸಿಷನ್. ಅದು ಒಂದು ಭಾಗ. ಎರಡನೇದು ಭಾಳ ಮುಖ್ಯವಾಗಿ ಇವತ್ತು ರಾಹುಲ್ ಗಾಂಧಿಯವರು ಭಾಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು, ಒಂದು ಸೀಲಿಂಗನ್ನು ಬದಲಾಯಿಸಬೇಕು. 50% ಸೀಲಿಂಗ್ ಇದೆಯಲ್ಲ ಅದನ್ನು ಬದಲಾಯಿಸಬೇಕು. ಎರಡನೇದು ಈ ಖಾಸಗಿ ಕ್ಷೇತ್ರ ಇದೆಯಲ್ಲ, ಶಿಕ್ಷಣ ಕ್ಷೇತ್ರ ಗ್ರ್ಯಾಂಟಿನ್ ಏಡ್ಗಾಗಿರೋದಲ್ಲ, ಗ್ರ್ಯಾಂಟಿನ್ ಏಡ್ಗಾಗದೇ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದನ್ನು ಆರ್ಟಿಕಲ್ 15/5 ಆರ್ಟಿಕಲ್ 15 ಕ್ಲಾಸ್ 5 ಆರ್ಟಿಕಲ್ 15 ಕ್ಲಾಸ್ 5 ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ. ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ರಿಸರ್ವೇಷನ್ ಮಾಡ್ತೀವಿ ಅಂಥೇಳಿ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ. ಯಾಕಂದರೆ ಇವರು ಇತಿಹಾಸ ನೋಡಿದ್ರೆ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಇವರು ರಾಮಾ ಜೋಯಿಸರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ 33% ಕೊಟ್ಟಿರ್ತಕ್ಕಂಥದ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಿರೋಧ ಮಾಡಿದವರು ಇವರೇನೆ. ಜನಗಣತಿ, ಜಾತಿ ಗಣತಿ ಮತ್ತು ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಜಾತಿ ಗಣತಿ ಆಗಲೇಬೇಕು. ದಟ್ ಈಸ್ ಅವರ್ ಸ್ಟ್ಯಾಂಡ್, ದಟ್ ಈಸ್ ಅವರ್ ಪಾರ್ಟಿ ಸ್ಟ್ಯಾಂಡ್, ದಟ್ ಈಸ್ ಅವರ್ ಖರ್ಗೆ ಸ್ಟ್ಯಾಂಡ್, ದಟ್ ಈಸ್ ಅವರ್ ರಾಹುಲ್ ಗಾಂಧಿ ಸ್ಟ್ಯಾಂಡ್.